ಗುಡ್ ಮಾರ್ನಿಂಗ್ ಮಿಸ್ ಸೌಂದರ್ಯ. ಗುಡ್ ಮಾರ್ನಿಂಗ್. ಏನು ಬರೋಕ್ಕೆ ಹೇಳಿದ್ದು? ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ಅಲ್ಲಿ ದಿಶಾ ಕೂತಿರೋದು ಕಾಣಿಸ್ತಿಲ್ವಾ? ಹಾಯ್ ಮ್ಯಾಮ್. ಹಾಯ್. ಹಾಯ್. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ವಿಶ್ ಮಾಡಿ. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್. ಕಾಫಿ ಕೊಡು. ಬೈ ದ ವೇ ಮಿಸ್ಟರ್ ಚಿರಾಗ್ ಹಿಂಗಿದ್ದಾರೆ? ನಮ್ಮ ಚಿರುಗೆ ಇಂಜುರಿ ಆಗಿರೋ ವಿಚಾರ ನಿನಗೆ ಗೊತ್ತಾ? ಹಾಂ, ನೆನ್ನೆ ಫೋನ್ ಮಾಡಿದಾಗ ಅವರೇ ಹೇಳಿದ್ರು. ಇದಕ್ಕೆಲ್ಲ ಕಾರಣ ನಮ್ಮ ಮನೇಲಿರೋ ಆ ದೀಪ ಅನ್ನೋ ದರಿದ್ರದವಳು. ಅವಳಂತೂ ಅದು ಯಾವುದೋ ಹುಡುಗನ್ ಬೇರೆ ಮನೆ ಕರ್ಕೊಂಡ್ಬಂದಿದ್ದಾಳೆ. ಅವನಿಂದಾನೆ ನಮ್ಮ ಚಿರುಗೆ ಹೀಗಾಗಿತ್ತು. ಬಟ್ ಚಿರು ಈಗ ಪರವಾಗಿಲ್ಲ, ರಿಕವರ್ ಆಗ್ತಿದ್ದಾಳೆ. ಒಂದು 2 ಡೇಸಲ್ಲಿ ಎಲ್ಲ ಸರಿ ಹೋಗುತ್ತೆ. ಹೌ ಅಬೌಟ್ ಯು ದಿಶಾ? ಆರ್ ಯು ಓಕೆ? ಹ್ಞೂ, ನೆನ್ನೆನೇ ಹುಷಾರಾದ್ನಲ್ವಾ? ಹಾಗಲ್ಲ, ಮನೆಗೆ ಹೋದ್ಮೇಲೂ ಏನಾದರೂ ಉಸಿರಾಡಕ್ಕೆ ಏನು ಪ್ರಾಬ್ಲಮ್ ಆಗಲಿಲ್ವಾ? ನೋಡು, ಇಟ್ಸ್ ಸಮ್ ಮ್ಯಾಟರ್. ನೀವು ಯಾಕೆ ತಲೆ ಕೆಡ್ಸ್ಕೊತಿದ್ರೆ? ಯು ಡಿಸರ್ವ್ ದ್ಯಾಟ್ ಕೇರ್ ದಿಶಾ. ಬ್ಯೂಟಿ ಇದ್ರೇ ಬ್ರೈನ್ಗೆ ವ್ಯಾಲ್ಯೂ. ಹೊರಗಿನ ಬ್ಯೂಟಿ ಚೆನ್ನಾಗಿದ್ರೇನೆ ಜನ ಇನ್ನರ್ ಬ್ಯೂಟಿನ ಗಮನಿಸೋದು. ಅಂಥವ್ರನ್ನ ನಾನು ಒಬ್ಳೇ ಇಲ್ಲ, ಎಲ್ಲರೂ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ತಾರೆ, ಇಷ್ಟನೂ ಪಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಜನ ಒಳಗಿನ ಬ್ಯೂಟಿ ಮಾತ್ರ ಇಂಪಾರ್ಟೆಂಟು ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವರು ದಿಶಾ ದೀಪ ಬಗ್ಗೆ ಹೋಲಿಕೆ ಮಾಡ್ತಿದ್ದಾರೆ. ಇನ್ನೂ ಇವರು ಸೌಂದರ್ಯದ ಬಗ್ಗೆ ಹೊಗಳೋದು ಬಿಟ್ಟಿಲ್ಲ ಅಲ್ವಾ? ದಿಶಾ, ಕಾಫಿ ಕುಡಿ. ಏನಾಯ್ತು? ದಿಶಾ, ನಾನೊಂದ್ಸಲ ನಿನ್ನ ಪೇರೆಂಟ್ಸ್ನ ಮೀಟ್ ಮಾಡಬೇಕು. ನಥಿಂಗ್. ನನ್ನ ಪೇರೆಂಟ್ಸಾ? ಯಾಕೆ? ಸುಮ್ಮನೆ ಹೀಗೆ ಕ್ಯಾಶುವಲ್ ಆಗಿ ಮೀಟ್ ಮಾಡಿ ಮಾತಾಡೋಣ ಅಂತ. ನಾನು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತಾಡ್ದಾಗತ್ತೆ. ಅವರು ನಮ್ಮ ಮನೆಗೆ ಬಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಏನಂತ್ಯ? ನಿಮ್ಮ ಪ್ಲ್ಯಾನ್ ಇವಾಗ ಅರ್ಥ ಆಯ್ತು. ದಿಶಾಗೆ ಹತ್ರ ಆಗ್ತಾ ದೀಪನ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ತಾನೆ? ಆದರೆ ನಾನಿಲ್ಲಿರೋವರೆಗೂ ಅದಂತೂ ಸಾಧ್ಯನೇ ಇಲ್ಲ. ಅಲ್ಲ, ನೀನೇನು ಪ್ರತಿ ಸಾರಿ ಕಾಫಿ ತಗೊಂಡು ಬಂದಾಗೆಲ್ಲ ನಿಂತ್ಕೊಂಡು ನೋಡ್ತಾನೆ ಇರ್ತೀಯಲ್ಲ, ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಸಾರಿ ಮ್ಯಾಮ್. ದಿಶಾ, ನಿನ್ನ ಪೇರೆಂಟ್ಸ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ನೀನೇನು ಹೇಳಲೇ ಇಲ್ಲ. ಅದು ಅವ್ರು ಸದ್ಯಕ್ಕೆ ಬ್ಯಾಂಗ್ಳೂರಿಗೆ ಬರೋ ಪ್ಲ್ಯಾನ್ಸ್ ಇಲ್ಲ. ಅವ್ರು ಬಂದಾಗ ಶೋರ್, ವೈ ನಾಟ್. ಓಕೆ, ನೋ ಪ್ರಾಬ್ಲಮ್. ಅಲ್ಲ, ಒಂದ್ಸಲ ಮನೆಗೆ ಬಂದು ಚಿರುನ ನೋಡಬೇಕಿತ್ತು. ಫೋನಲ್ಲಿ ಮಾತಾಡಿದೆ. ಇನ್ನೇನು 2 ಡೇಸಲ್ಲಿ ಅವರೇ ಆಫೀಸಿಗೆ ಬರ್ತಾರೆ ಅಂತ ಹೇಳಿದ್ರು. ಸೊ ಯಾಕೆ ಮನೆಗೆ ಬರಬೇಕು? ಅದು ಅಲ್ಲದೆ ಅವ್ರ ವರ್ಕ್ ಲೋಡ್ ಎಲ್ಲ ನನ್ನ ಮೇಲೆ ಬಂದ್ಬಿಟ್ಟಿದೆ. ಸೊ ತುಂಬ ಕೆಲಸ ಇದೆ. ಥ್ಯಾಂಕ್ಸ್ ಫಾರ್ ದಿ ಕಾಫಿ. ಒಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ, ಐ ಫಿನಿಶ್ ಇಟ್. ಒಂದೇ ಏಟ್ಗೆ ಕಲ್ಲು ಶಿಲೆ ಆಗಲ್ಲ. ಏಟ್ ಮೇಲೆ ಏಟು ಬೀಳ್ತಾನೆ ಹೋಗ್ಬೇಕು. ದಿಶಾ ವಿಷಯದಲ್ಲೂ ಫಸ್ಟ್ ಅಟೆಂಪ್ಟಲ್ಲೇ ನಾನು ಅನ್ಕೊಂಡಿದ್ದೆನಲ್ಲ ಸಾಧಿಸೋಕ್ಕಾಗಲ್ಲ ಅಂತ ನಂಗೆ ಗೊತ್ತಿದೆ. ಬಟ್ ಇವತ್ತಲ್ಲ ನಾಳೆ ಚಿರುಗೆ ನೀನು ಹತ್ರ ಆಗೋ ಥರ ನಾನು ಮಾಡ್ತೀನಿ ದಿಶಾ. ಇಟ್ಸ್ ಮೈ ಚಾಲೆಂಜ್. ಹೇಗಿದ್ರು ಚಿಕ್ಕಿ ನನ್ನ ಪರ್ಫಾರ್ಮೆನ್ಸು? ಏಯ್, ಸೂಪರ್ ಆಗಿತ್ತು. ಟೈಮ್ ಆಗ್ತಾ ಇದೆ. ಹಸಿವು ಆಗ್ತಿರೋರು ಈಗಲೇ ಊಟ ಮಾಡಬಹುದು. ಪಾರ್ಟಿ ಕಂಟಿನ್ಯೂ ಮಾಡೋರು ಪಾರ್ಟಿ ಜೊತೆನೂ ಊಟ ಮಾಡಬಹುದು. ನಾನು ಜಾಜಿ ಅಕ್ಕಂಗೆ ಬಿಸಿ ಬಿಸಿ ಮುದ್ದೆ ಮತ್ತೆ ಬಸ್ಸಾರು ಮಾಡಕ್ ಹೇಳಿದ್ದೀನಿ.
ಇಲ್ಲಿಗೆ ತರಕ್ ಹೇಳ್ಬಿಡ್ಲಾ? ಆಗ್ಬೋದಮ್ಮ. ಸೂಪರ್ ಕಣಮ್ಮ. ಏ ನೋ 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 ಮನೇಲೂ ಚಪ್ಪಲಿ ಇಲ್ದೇನೆ ಓಡಾಡಲ್ಲ ಅಂತದ್ರಲ್ಲಿ ಈ ಮುದ್ದೆ ಬಸ್ಸಾರ ಛೇ 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 ಏನಾದ್ರೂ ಕಾಂಟಿನೆಂಟಲ್ಲೋ ಚೈನೀಸೋ ಅದನ್ನ ಮಾಡಿಸ್ಬೋದಲ್ಲ ನಮ್ಮ ಸ್ಟೇಟಸ್ಗೆ. ಓಹೋ ನೋ 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 ಏನದು? ಪಿಜ್ಜಾ ನಿಮಗಿಷ್ಟ ಅಂತ ನಾನೇ ಆರ್ಡರ್ ಮಾಡಿ ತರಿಸಿದ್ದೀನಿ. ಹಾ ಇದ್ದು ನನ್ನ ಸೊಸೆ ಅಂದ್ರೆ. ಈ ಯಂಗ್ ಅಂಡ್ ಎನರ್ಜೆಟಿಕ್ ಲೇಡಿನ ಅರ್ಥ ಮಾಡ್ಕೊಂಡಿರೋರು ಈ ಮನೇಲಿ ನನ್ನ ಸೊಸೆ ಸೌಂದರ್ಯ ಒಬ್ಳೆ. ಅಲ್ಲ ಮೇಡಮ್, ನೀವು ಬೆಳಗಿಂದ ಕೆಮ್ತಿದ್ದೀರಾ. ಶುಂಠಿ ಕಾಫಿ ತಗೊಂಡ್ ಬಂದ್ರೆ ನೀವು ಕುಡಿಯಲ್ಲ ಅನ್ಬಿಟ್ರಿ. ನೋಡಿ ಈಗಲೂ ತುಂಬಾ ಕೆಮ್ತಿದ್ದೀರಾ. ಅಂಥದ್ರಲ್ಲಿ ಮೈದಾ ಹಾಕಿ ಯಾವ್ದ್ಯಾವ್ದೋ ಎಣ್ಣೆ ಬೆಳೆಸಿರೋ ಪದಾರ್ಥ ಎಲ್ಲ ಯಾಕೆ ತಿನ್ಬೇಕು? ಆರೋಗ್ಯ ಹಾಳಾಗಲ್ವಾ? ಅಂದ್ರೆ ನೀನೇನ್ ಹೇಳೋದು? ಪಿಜ್ಜಾ ತಿನ್ನೋದ್ರಿಂದ ನನ್ನ ಆರೋಗ್ಯ ಹಾಳಾಗುತ್ತೆ ಅಂತನಾ? ಹೌದು, ಅದು ಬೇರೆ ಅದೇನೋ ಕುಡಿತಿದ್ದೀರಾ, ಅದು ಈ ವಯಸ್ಸಲ್ಲಿ. ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ನನಗಾಗಿರೋ ಅನುಭವದಷ್ಟು ನಿನಗೆ ವಯಸ್ಸಾಗಿಲ್ಲ. ನೀನು ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಅಯ್ಯೋ, ಬುದ್ಧಿ ಹೇಳ್ತಿಲ್ಲ ಮೇಡಮ್. ಒಳ್ಳೇದೇನು ಕೆಟ್ಟದೇನು ಅಂತ ಈ ಮನೆ ಸೊಸೆ ಆಗಿ ನಂಗೆ ತಿಳಿದಿರೋದಷ್ಟು ನಿಮ್ಗೆ ಹೇಳ್ತಿದ್ದೀನಿ. ಅಂದ್ರೆ ನೀನು ಸುಪೀರಿಯರ್ ಸೊಸೆ, ನಿನ್ನ ಮುಂದೆ ಸೌಂದರ್ಯ ಏನು ಇಲ್ಲ ಅಂತ ಹೇಳ್ತಾ ಇದ್ಯಾ? ನಾನು ಯಾಕೆ ಮೇಡಮ್ ನನ್ನನ್ನ ಅವ್ರನ್ನ ಹೋಲಿಕೆ ಮಾಡ್ಕೊಳ್ಳಿ? ನೋಡ್ದ್ಯಾ ಸೌಂದರ್ಯ,